ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಇವತ್ತಿನ ವಿಡಿಯೋ ತುಂಬ ವಿಶೇಷತೆ ಇದೆ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋನ ಯಾರೂ ಮಿಸ್ ಮಾಡ್ಕೊಳ್ದೆ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಫುಲ್ ವಿಡಿಯೋನ. ಹಾಗೆ ನೋಡ್ರಿ ಫ್ರೆಂಡ್ಸ್, ಏನಂದರೆ ವಿಶೇಷತೆ ಇವಾಗ ಈದ್ ಮಿಲಾದ್ ವಿಶೇಷ ನೋಡಿ. ಹಾಗೆ ನೋಡ್ರಿ ಫ್ರೆಂಡ್ಸ್, ಇವಾಗ ನಾವು ವಿಡಿಯೋ ಮಾಡ್ತಿದ್ದೇವಲ್ಲ, ಅದು ವಿಡಿಯೋ ಮೋಸ್ಟ್ಲಿ ನಮ್ಮದು ಒಂದಿನ 2 ದಿನ ಹೆಚ್ಚು ಕಡಿಮೆ ಈ ಥರ ಬರುತ್ತೆ ಫ್ರೆಂಡ್ಸ್ ನಮ್ಮ ವಿಡಿಯೋ. ಹಾಗೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ. ಹಾಗೆ ಎಲ್ಲ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಎಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಬನ್ನಿ ನಮ್ಮ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬರ್ರಿ ಫ್ರೆಂಡ್ಸ್. ಹಾಗೆ ನೋಡ್ರಿ, ಇವತ್ತು ಕರೆಂಟು ನಿನ್ನಿಂದನೇ ಈ ಥರ ಆಟ ಆಡಿಸ್ತಾ ಇದೆ ಫ್ರೆಂಡ್ಸ್. ಬೆಳಗಿನ ಜಾವ ಹೋದರೆ ಮಧ್ಯಾಹ್ನ ಬರ್ತಾ ಇಲ್ಲ, ಸಂಜೆ ಬರ್ತಾ ಇದೆ. ಮನೆಯಲ್ಲಿ ಅಂತೂ ಕತ್ಲಂದರೆ ಕತ್ಲಾಗ್ತಾ ಇದೆ. ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ನನಗೆ ವಿಡಿಯೋ ಮಾಡಲಿಕ್ಕೆ. ಆದರೂ ಪರವಾಗಿಲ್ಲ. ನೋಡ್ರಿ ಇಲ್ಲಿ ವಿಡಿಯೋದಲ್ಲಿ ಹಾಗೆ ಕಾಣ್ತಾ ಇದೆ ನೋಡ್ರಿ. ಇದು ಆರಕ್ಕೆ ಪರಿಣಾಮ ನೋಡ್ರಿ. ಆರಕ್ಕೆ ಹಚ್ಚೋದ್ರಿಂದ ಮುಖಕ್ಕೆಲ್ಲ ಬಳ್ಕೊಬಿಟ್ಟಿದೆ ನೋಡ್ರಿ ನಿದ್ಗಣ್ಣಲ್ಲಿ. 3-4 ದಿನ ಬೇಕು ನೋಡ್ರಿ ಇದು ಹೋಗೋಕ್ಕೆ. ಆದರೂ ನೋಡ್ರಿ ಇವಾಗ ನಾನು ಏನಂದರೆ ಫ್ರೆಂಡ್ಸ್, ಇವಾಗ ಸಂಜೆ ಎಲ್ಲ ನಾನು ನಾಳೆ ಬೆಳಗಿನ ಜಾವನೇ ಮಾಡೋಕ್ಕೆ ಬರಲ್ಲ ಅಂತ ಇವಾಗ ಮಧ್ಯಾಹ್ನ ಮೇಲೆ ಶಾಲೆಯಿಂದ ಬಂದಮೇಲೆ ಊಟ ಮಾಡ್ಕೊಂಡೆ. ಇವಾಗ ನಾನು ಹೋಳಿಗೆ ಮಾಡೋಕ್ಕೆ ಎಲ್ಲ ತಯಾರಿ ಮಾಡ್ಕೋಬೇಕಂತ. ಆಮೇಲೆ ಹೋಳಿಗೆನೂ ಮಾಡಬೇಕು, ಮೆಹಂದಿನೂ ಹಚ್ಕೋಬೇಕು ಫ್ರೆಂಡ್ಸ್. ಸ್ಟಿಕ್ಕರ್ ತಂದಿದ್ದೀನಲ್ಲ ತೋರಿಸಿದ್ದೀನಿ, ಆ ಸ್ಟಿಕ್ಕರಲ್ಲಿ ಮೆಹಂದಿನೂ ಕೂಡ ಹಚ್ಕೋಬೇಕು. ರಾತ್ರಿ ಅಂದರೆ ಸರಿ ಆಗಲ್ಲ ಫ್ರೆಂಡ್ಸ್ ಎಲ್ಲ ಹಚ್ಕೊಳಕ್ಕೆ, ಅದು ಕೂರಬೇಕಲ್ಲ, ನಿದ್ದೆ ಬರ್ತಾ ಇದ್ದಾವೆ. ಆ ಕಡೆ ಈ ಕಡೆ ಕೈಯೆಲ್ಲ ಒರೆಸ್ಬಿಡ್ತೀವಿ. ಅದಕ್ಕೆ ಹಗಲೊತ್ತಲ್ಲೇ ಸ್ವಲ್ಪ ಹಚ್ಕೊಂಡು ಕುಂದಿರ್ಬೇಕಂತ. ಅದಕ್ಕೆ ಫಸ್ಟಿಗೆ ಸ್ವಲ್ಪ ಹೋಳಿಗೆ ಹೂರಣ ಮಾಡ್ಕೋಬೇಕಂತ ರೀ, ಆಮೇಲೆ ಮೆಹಂದಿ ಹಚ್ಕೋಬೇಕಂತ. ಅದಕ್ಕೆ ಇವಾಗ ನಾನು ಹೋಳಿಗೆ ಮಾಡ್ತಾ ಇದ್ದೇನೆ ರೀ. ಸ್ವಲ್ಪ ಎಲ್ಲ ಬೇಯಕ್ಕೆ ಹಾಕ್ಬೇಕ್ರಿ ಇದು ಬೇಳೆನ. ಇವಾಗ ನೋಡ್ರಿ ಫ್ರೆಂಡ್ಸ್, ಈ ಪಾತ್ರೆಯಲ್ಲಿ ನಾನು ಒಂದು ಅರ್ಧ kg ಬೇಳೆ ಹಾಕ್ತಾ ಇದ್ದೇನೆ ನೋಡ್ರಿ, ಸಾಕಿಷ್ಟೇ. ಇದಕ್ಕೆ ಅರ್ಧ kgಗೆ ರೀ ಬೆಲ್ಲ ಸ್ವೀಟ್ ಜಾಸ್ತಿ ಆದರೆ ಫ್ರೆಂಡ್ಸ್ ಹೋಳಿಗೆ ಬೇಗ ಹಾಳಾಗಲ್ಲ, ಒಂದು 4-5 ದಿನ ಇಟ್ಕೊಂಡು ತಿನ್ಬೋದು. ಅದಕ್ಕೆ ಬೇಕಂತ ನಾನು ಇವಾಗ ಬೇಳೆನ ಚೆನ್ನಾಗಿ ಗ್ಯಾಸ್ ಮೇಲೆ ಬೇಯಕ್ಕೆ ಇಟ್ಬಿಡ್ತೇನೆ ರೀ. ಇವಾಗ ನಾನು ರೀ ಶಾಲೆಗೆ ಹೋಗೋಕ್ಕಿಂತ ಮುಂಚೆ ನೋಡ್ರಿ ಫ್ರೆಂಡ್ಸ್, ನಾನು ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡು ನೆಲ ಗಿಲ ಎಲ್ಲ ಕ್ಲೀನ್ ಮಾಡಿಕೊಂಡು ಶಾಲೆಗೆ ಹೋಗಿದ್ದೆ ರೀ. ಹೋಗಿ ಕೆಲಸ ಅಲ್ಲಿ ಮುಗಿಸ್ಕೊಂಡು ಬಂದು ಇಲ್ಲಿ ಬೇಯಕ್ಕೆ ಹಾಕ್ತಾ ಇದ್ದೇನೆ ರೀ. ಬೇಗ ಮಾಡ್ಕೊಂಡ್ರೆ ನನ್ನ ಕೆಲಸ ಈಸಿ ಆಗುತ್ತೆ ರೀ. ನಾನು ಒಬ್ಬಳೇ ಆಗ್ತೀನಲ್ಲ, ಮತ್ತು ಎಲ್ಲ ಪೆಂಡಿಂಗ್ ಆಗಿಬಿಡ್ತಾವ್ರಿ. ಇಲ್ಲ ಅಂದರೆ ಇವಾಗ ಬೇಳೆ ಇಟ್ಟಿದ್ದೀನಿ, ಇದು ಬೇಯುತ್ತೆ, ಆಮೇಲೆ ಉಳ್ದಿದ್ದ ಕೆಲಸ ಮಾಡ್ಕೊಳಕ್ಕೆ ಬರುತ್ತೆ ನೋಡ್ರಿ. ಬೆಲ್ಲನೂ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡು ಇವಾಗ ನೋಡ್ರಿ ಫ್ರೆಂಡ್ಸ್, ನನಗೆ ಸೊಂಪಿನ ಕಾಳು ಬೇಡ, ಅದೇ ಬಾಯಿ ಹೊಡೆದಂಗೆ ಆಗುತ್ತೆ ಅಂತ ಬರೀ ಏಲಕ್ಕಿನ ಕುಟ್ಟು ಹಾಕ್ಕೊಳ್ತಾ ಇದ್ದೇನೆ ರೀ. ಹೂರಣ ರುಬ್ತಾವಲ್ಲ ಅದರಲ್ಲಿ ಇದು ಕೂಡ ರುಬ್ಬಿ ಸ್ಮೆಲ್ ಚೆನ್ನಾಗಿ ಬರ್ತೈತಿ. ಏಲಕ್ಕಿನ ಹಾಕ್ತಾ ಇದ್ದೇನೆ, ಅದಕ್ಕೆ ಸೊಂಪಿನ ಪುಡಿ ಹಾಕಲ್ಲ ರೀ. ಹಂಗೆ ನೋಡ್ರಿ ಫ್ರೆಂಡ್ಸ್, ಬೆಲ್ಲನ ಕುಟ್ಟಿಟ್ಕೊತಾ ಇದ್ದೀನಿ ರೀ. ನಾನು ಸಣ್ಣಕ್ಕೆ 1 kg ತಗೊಂಡಿದ್ದೇನೆ ನೋಡಿರಿ. ಒಂದು ಬಟ್ಟೆ ನೆಲದ ಮೇಲೆ ಒಂದು ಬಟ್ಟೆ ಹಾಸ್ಕೊಂಡು ಕ್ಲೀನಾಗಿರೋದು ಈ ಕಲ್ಲಿಂದ ಕೊಡ್ತೇನೆ ರೀ, ಸಣ್ಣಕ್ಕೆ ಮಾಡಿಕೊಂಡು. ನೋಡ್ರಿ ಎಲ್ಲ ಬೆಲ್ಲ ಪುಡಿ ಮಾಡ್ಕೊಂಡೆ ಫ್ರೆಂಡ್ಸ್. ಇದನ್ನು ಆಮೇಲೆ ಹಾಕಕ್ಕೆ ಬರುತ್ತೆ ರೀ. ಒಂದು ತಟ್ಟೆಲಿ ಎತ್ತಿಟ್ಕೊತೇನೆ ರೀ. ಒಂದು ಸ್ವಲ್ಪ ತಕ್ಕಂತೇನೆ ರೀ ಪಾಯಸ ಮಾಡೋಕ್ಕೆ. ಖೀರಂತನೂ ಮಾಡ್ತೇವ್ರಿ, ಅದಕ್ಕೆ ಒಂದಿಷ್ಟು ಆತು ಸಾಕ್ರಿ. ಯಾಕಂದರೆ ಅದೇನು ಜಾಸ್ತಿ ತಿನ್ನಲ್ಲ, ಅದಕ್ಕೆ ಒಂದಿಷ್ಟು ತಗೊಂಡು ಇಟ್ಕೊತೇನೆ ರೀ. ಉಳಿದಿದ್ದೆಲ್ಲ ಹಾಕ್ಬಿಡ್ತೇನೆ ರೀ. ನೋಡ್ರಿ ಬೇಳೆ ಚೆನ್ನಾಗಿ ಕುದೀತಾ ಇದೆ ಬಿಡ್ರಿ. ಹಾಗೆ ಸ್ವಲ್ಪ ಟೀನೂ ಮಾಡ್ಕೋಬೇಕಂತ ಇಟ್ಟಿದ್ದೀನಿ ನೋಡ್ರಿ. ಒಳ್ಳೆ ಟೀ ಮಾಡಿಕೊಂಡು ಹಾಲು ಬಿಸಿ ಆದಮೇಲೆ ಕುಡಿಬೇಕು ನೋಡ್ರಿ ಫಸ್ಟ್. ಇವಾಗ ನೋಡ್ರಿ ಫ್ರೆಂಡ್ಸ್, ಒಂದು ಬೇಳೆ ಚೆನ್ನಾಗಿ ಕುದೀತು ನೋಡ್ರಿ. ನೀರು ನೋಡ್ರಿ ಅಷ್ಟು ಜೀರೈತೆ ನೋಡ್ರಿ ನೀರು. ಅಷ್ಟಾಗಿ ನಾನು ನೀರು ಹಾಕಿದ್ನಲ್ಲ ಫ್ರೆಂಡ್ಸ್, ನೀವು ನೋಡಿದ್ರಿ ಅಷ್ಟು ನೀರು ಜೀರೈತೆ ನೋಡ್ರಿ. ಇಷ್ಟು ಚೆನ್ನಾಗಿ ಒಣಗಾಗೈತಿ. ಇನ್ನೊಂದು ಸ್ವಲ್ಪ ಅಡಿನಾಗ ಒಂದು ಸ್ವಲ್ಪ ಐತೆ ನೋಡ್ರಿ ನೀರು. ಅದಷ್ಟು ಜೀರಿದ ಮೇಲೆ ಬೆಲ್ಲ ಹಾಕಿದರೆ ನಮ್ಮ ಹೂರಣ ಮಾಡೋಕೆ ರೆಡಿ ಆಕತ್ತೆ ನೋಡ್ರಿ. ಬೆಲ್ಲ ಎಲ್ಲ ಹಾಕಿದ್ಮೇಲೆ ಬೆಲ್ಲದ ನೀರು ಬರ್ತೈತಲ್ರಿ, ಆ ನೀರು ಅಷ್ಟು ಜೀರ್ಬೇಕು ನೋಡ್ರಿ. ನೀರು ಕೂಡ ಎಲ್ಲ ಹೋಗಿ ಈ ಥರ ಎಲ್ಲ ಡ್ರೈ ಆಗ್ತೈತೆ ರೀ. ಅದು ಬೆಲ್ಲ ಹಾಕಿದ ಮೇಲೂ ಕೂಡ ನೀರೆಲ್ಲ ಈ ಥರ ಡ್ರೈ ಆಗ್ತೈತಿ. ಬೇಳೆ ಬೆಲ್ಲ ಸೇರಿ ಆಮೇಲೆ ತಣ್ಣಗೆ ಮಾಡ್ಕೊಂಡು
ಅರ್ದ್ಬಿಟ್ರೆ ಹೂರಣ ರೆಡಿ ನೋಡ್ರಿ ನಂದು. ಇದೇ ಭಾಳ ಕೈ ಹಿಡಿದ್ರಿ, ಹೋಳಿಗೆ ಮಾಡೋದನ್ನ ತಾಡ ಇಲ್ಲ ಬಿಡ್ರಿ. ಆದ್ರೇನಪ್ಪ ಒಂದಕ್ಕೊಂದು ಇಬ್ಬರ ಇರ್ಬೇಕ್ರಿ. ಒಬ್ಬರಿಂದ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಇಬ್ಬರಿದ್ರೆ ಬೇಗ ಆಗುತ್ತೆ ರೀ. ನೋಡಿರಿ ಬೇಳೆ ಕೂಡ ಅಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ. ಬೇಳೆ ಚೆನ್ನಾಗಿದ್ದರೆ ಫ್ರೆಂಡ್ಸ್ ತುಂಬ ಚೆನ್ನಾಗತ್ತೆ ನೋಡಿರಿ ಹೋಳಿಗೆ ಮಾತ್ರ. ನೋಡಿರಿ ಇವಾಗ ಎಲ್ಲ ಬೆಲ್ಲ ಹಾಕಿ ತಿರ್ಗಿಸ್ಬಿಡ್ತೇನೆ ರೀ. ಸ್ವಲ್ಪ ಕಮ್ಮಿ 1 kg ಬೆಲ್ಲ ತಗೊಂಡೇನಿ ನೋಡಿರಿ ಫ್ರೆಂಡ್ಸ್ ನಾನು. ಇವಾಗ ಸಣ್ಣ ಉರಿ ಮಾಡ್ಕೋಬೇಕ್ರಿ, ಇದು ಮಾತ್ರ ದೊಡ್ಡ ಉರಿ ಮಾಡಬಾರ್ದು, ಸಣ್ಣ ಉರಿಲಿ ಬಿಡ್ಬೇಕು ನೋಡಿರಿ. ನೋಡಿರಿ ಈ ಥರ ತಿರುಗಿಸಿ ಒಂದು ಸ್ವಲ್ಪ ಉರಿ ಸಣ್ಣಗೆ ಮಾಡಿ ಇಡ್ತಾ ಇದ್ದೇನೆ ನೋಡಿರಿ. ಎಲ್ಲ ನೀರು ಬಿಟ್ಕೊಂಡು ಅದೇ ಜೀರ್ತದೆ ನೋಡಿರಿ. ಇವಾಗ ಫ್ರೆಂಡ್ಸ್ ನೋಡಿರಿ, ನಾನು ಈ ಥರ ಸ್ಟಿಕ್ಕರ್ನ ಹಚ್ಕೊಂಡಿದ್ದೀನಿ ನೋಡಿರಿ. ಇವೆಲ್ಲ ಬಿಡಿ ಬಿಡಿ ಆಗಿದ್ದಾವೆ ಇದರಲ್ಲಿ. ಈ ಥರ ನೋಡಿರಿ, ನಾನು ಡಿಸೈನ್ ಬಿಡ್ಸಕ್ಕೆ ಬರಲ್ಲಲ್ರಿ, ಈ ಥರ ಕೈಗೆ ಹಚ್ಕೊಂಡು ಮದರಂಗಿ ಇರುತ್ತಲ್ಲ ಎಲ್ಲ ತುಂಬಿದ್ದೇನೆ ರೀ ಇದ್ರೊಳಗಡೆ. ಎಲ್ಲ ಆ ಕಡೆ ಈ ಕಡೆ ಹತ್ತಲಂಗೆ ಸ್ವಲ್ಪ ಕ್ಲೀನಾಗಿ ಇದ್ರೊಳಗಡೆ ತುಂಬಬೇಕು ನೋಡಿರಿ. ತುಂಬಿದರೆ ಈ ಡಿಸೈನ್ ಎಲ್ಲ ಮೂಡುತ್ತೆ ರೀ. ಒಣಗೋವರೆಗೂ ಸ್ವಲ್ಪ ವೇಟ್ ಮಾಡ್ಬೇಕು ರೀ. ಈ ಕಡೆ ಒಂದು ಈ ಕಡೆ ಒಂದು ನೋಡಿರಿ. ಇದು ಹಿಂದ್ಗಡೆ ಇದು ಮಾತ್ರ ಈ ಕಡೆ ಹಚ್ಚೋದು ನೋಡಿರಿ. 2 ಕೈಗೆ ತಂದಿದ್ದೆ, 1 ಕೈಗೆ ಹಚ್ಕೊಂಡಿದ್ದೇನೆ ರೀ. ನೋಡಿರಿ ಇದು ಇಲ್ಲಿ ಹಚ್ಚಿದ್ದೀನಿ. ಇನ್ನೂ ನಾನು ಮದರಂಗಿ ತುಂಬಿಲ್ಲ ನೋಡಿರಿ ಇದಕ್ಕೆ. ಇವಾಗ ತುಂಬ್ತೇನೆ ನೋಡಿರಿ ಯಾವ ಥರ ತುಂಬ್ತೀನಿ ಅಂತ ಫ್ರೆಂಡ್ಸ್. ಈ ಕಡೆ ತುಂಬಿದ್ದೀನಿ, ಈ ಕಡೆ ತುಂಬ್ತಾ ಇದ್ದೀನಿ ನೋಡಿರಿ. ಈ ಥರ ತುಂಬ್ತೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿರಿ. ಇವಾಗ ತುಂಬ್ತೇನೆ ನೋಡಿರಿ ನನ್ನ ಕೈಗೆ ಹಿಂಗೆ ಅಂತ. ಇದು ಇಬ್ಬರು ಇರಬೇಕು ಫ್ರೆಂಡ್ಸ್, ಆದರೆ ಚೆನ್ನಾಗಾಗುತ್ತೆ. ಒಬ್ರಿಗಂದರೆ ಹತ್ಕೊಳ್ಳೋಕ್ಕೆ ಸರಿ ಆಗ್ತಾಯಿಲ್ಲ. ಇದು ಈ ಡಿಸೈನ್ ಮೇಲೆ ಮದರಂಗಿ ಸುಮ್ಮನೆ ಹಚ್ಚಿ ತೀಡೋದಷ್ಟೇ ನೋಡಿರಿ. ನಾನು ಕೂಡ ಅಂಗಡಿಯಲ್ಲಿ ತಿಳ್ಕೊಬಂದೆ. ನಾನು ಇದು ಹೊಸದಾಗಿ ನೋಡಿರಿ ನಾನು ಹಚ್ತಾ ಇರೋದು. ಈ ಥರ ಮಾಡಿರಿ ಅಂತ ಹೇಳಿದ್ದಕ್ಕೆ ನಾನು ಕೂಡ ಆ ಥರ ಮಾಡ್ತಾಯಿದ್ದೀನಿ ರೀ. ನೋಡಬೇಕು ಫ್ರೆಂಡ್ಸ್ ಹೇಗೆ ಬರುತ್ತೆ ರಿಸಲ್ಟ್ ಅಂತ, ಆಮೇಲೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಇದ್ರ ಮೇಲೆ ತೀಡ್ರಿ ಅಂತ ಹೇಳಿದ್ದಾರೆ, ನಾನು ಕೂಡ ತೀಡ್ತಾ ಇದ್ದೀನಿ ರೀ. ನೋಡೋಣ ಹೆಂಗೆ ಬರುತ್ತೋ ಅಂತ. ನೋಡಿರಿ ಈ ಥರ ಮದರಂಗಿ ಆ ಕಡೆ ಈ ಕಡೆ ಸೈಡಿಗೆ ಹೋಗ್ಬಾರ್ದು. ಇರುತ್ತಲ್ಲ ಕವರು, ಅದ್ರ ಮೇಲೆ ಸ್ಟಿಕ್ಕರ್ ಮೇಲೆ ಹಚ್ತಾ ಹೋಗ್ಬೇಕ್ರಿ. ನೋಡಿರಿ ಇದು ಒಂದು ಡಿಸೈನ್ ಸೂಪರ್ ಇದಾವ್ರಿ. ಈ ಡಿಸೈನ್ ಮಾತ್ರ ಇವು ನೋಡಿದರೆ ಸೂಪರ್ ಆಗ್ತಾವೆ ನೋಡ್ರಿ. 1 ಗಂಟೆ ತಾಸು ವೇಟ್ ಮಾಡಿ ನೋಡ್ಬೇಕು ಹೆಂಗೆ ಹತ್ತುತ್ತಾವೆ ಅಂತ ಗೊತ್ತಾಗುತ್ತೆ ನೋಡಿರಿ. ಇದು ನನಗೆ 50 ರೂಪಾಯಿಗೊಂದು ಸ್ಟಿಕ್ಕರ್ ಬೀಳ್ತ್ರಿ. ಇದು ಹೆಂಗಾಗುತ್ತೆ ನೋಡೋಣ ಫ್ರೆಂಡ್ಸ್. ಇದು ಚೆನ್ನಾಗಾದರೆ ಸೂಪರಾಗಿರುತ್ತೆ ಬಿಡ್ರಿ. ಮತ್ತೇನು, ನನಗೂ ಕೂಡ ಡಿಸೈನ್ ಬಿಡ್ಸೋಕೆ ಬರಲ್ಲಲ್ಲ, ಚೆನ್ನಾಗಾಗ್ತಾವ್ರಿ. ನೋಡೋಣ ಈ ಥರ ನೋಡ್ರಿ. ಇದಕ್ಕೆ ಕೈಯಿಂದ ಹಿಂಗೆ ಮಾಡ್ಬೇಕಂತ ನೋಡ್ರಿ. ಅದ್ರ ಮೇಲೆ ಈ ಥರ ತೀಡಿದರೆ ಅದು ಮೂಡುತ್ತೆ ಅಂತ ಡಿಸೈನು. ನೋಡ್ರಿ ಈ ಥರ ಹಿಂಗೆ ಮಾಡಬೇಕು. ಈ ಸೈಡಿಗೆಲ್ಲ ಸ್ವಲ್ಪ ಹತ್ತಬಾರ್ದು ರೀ, ಇಲ್ಲ ಅಂದರೆ ಡಿಸೈನೇ ಅಸಹ್ಯ ಕಂಡುಬಿಡುತ್ತೆ. ಈಗ ಬ್ರೆಡ್ಡಿಂದು ನೋಡ್ರಿ ಇವಾಗ ಫುಲ್ ಹಚ್ಕೊಂಡಾಯ್ತು ಫ್ರೆಂಡ್ಸ್. ಇವಾಗ ನೋಡ್ರಿ ಈ ಥರ ನೋಡ್ರಿ
ನನಗೆ ಇನ್ನೊಬ್ರು ಇರ್ಬೇಕು ರೀ. ಇದು ಗಮ್ ಹಚ್ಚಲಿ, ಇದು ಸ್ಟಿಕ್ಕರ್ ಹಚ್ಚಲಿಕ್ಕೆ ಇನ್ನೊಬ್ರು ಇರ್ಬೇಕು ನೋಡ್ರಿ. ಒಬ್ಬರೇ ಹಚ್ಕೊಂಡಂತಲ್ಲ ಅದು ಒಂಥರ ಸ್ವಲ್ಪ ಮಿಸ್ಟೇಕ್ ಆಗಿಬಿಡುತ್ತೆ, ಸೆಟ್ಟಿಂಗ್ ಕರೆಕ್ಟ್ ಆಗಲ್ಲ ನೋಡ್ರಿ. ನನಗೂ ಕೂಡ ಇದು ಇಲ್ಲಿ ಕಿತ್ತುಬಿಡ್ತು ಸ್ವಲ್ಪ. ಇದು ಇಲ್ಲಿ ಕಿತ್ತಿದೆ, ಇಲ್ಲಿ ಒಂದು ಸ್ವಲ್ಪ ಸರಿ ಆಗಲ್ಲ, ಪರವಾಗಿಲ್ಲ. ಆದರೂ ಉಳಿದಿದ್ದು ಚೆನ್ನಾಗಿ ಹತ್ತಿದ್ರೆ ಸಾಕ್ರಿ. ನನಗೆ ನೋಡೋಣ, ಒಣಗಬೇಕ್ರಿ. ಇದು ಹೆಂಗೆ ಡಿಸೈನ್ ಮೂಡುತ್ತೆ ಅಂತ ನೋಡ್ಬೇಕು ನೋಡ್ರಿ, ವೆಯ್ಟ್ ಮಾಡಿ. ಇನ್ನೊಬ್ರು ಆದರೆ ಚೆನ್ನಾಗಿ ಕುಂದಿರ್ಸ್ತಾರೆ ರೀ, ಅದು ಚೆನ್ನಾಗಾಗುತ್ತೆ. ನಾವೇ ಹಚ್ಕೊಳೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನೋಡ್ರಿ. ನೋಡೋಣ. ಈಗ ಮತ್ತೊಂದು ಕೈದಿದೆ ಅಲ್ಲ, ಸಮೀರ್ ಹಚ್ತಾನೆ. ಸ್ಟಿಕ್ಕರು ಹಚ್ಚಿದರೆ ಸಾಕು, ನಾನು ಬೇಕಿದ್ರೆ ಮದರಂಗಿ ಹಚ್ಕೊತೀನಿ. ಇನ್ನೊಂದು ಕೈಗೆ ಇದೆ ಅಲ್ಲ ಇಷ್ಟು. ಇದು ಪೂರ್ತಿಯಾಗಿ ಈಸಿಯಾಗಿ ಬರ್ತಾಯಿದ್ರಿ, ಇದು ಮಾತ್ರ ತುಂಬ ಅಂಟ್ಕೊಬಿಟ್ಟಿದೆ ರೀ. ಇದೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಕೀಳೋಕ್ಕೆ. ಇದು ಪರವಾಗಿಲ್ಲ ನೋಡ್ರಿ, ಇದು ಚೆನ್ನಾಗಿದೆ ತೆಗಿಯೋಕ್ಕೆ. ಇದು ಒಂದೇ ಇದೆ. ಇದು ನೀಟಾಗಿ ಕುಂದಿರ್ಸ್ಬೋದು ಇದು ಮಾತ್ರ. ಇವಾಗ ಇದನ್ನೊಂದು ಹೆಂಗಾಗುತ್ತೆ ಅಂತ ನೋಡೋಣ. ಇವಾಗ ನೋಡ್ರಿ ಫ್ರೆಂಡ್ಸ್, ನಾನು ಮದರಂಗಿ ಹಚ್ಕೊಂಡು ಸ್ವಲ್ಪ ಹೊತ್ತು ಲೈವ್ ನಡೆಸಿದೆ. ಒಣಗೋ ತನಕ ಒಂದು ಕೈಗೆ ಇನ್ನೂ ಹಚ್ಚಿಲ್ಲ, ರಾತ್ರಿ ಹಚ್ಚಕ್ಕೆ ಬರುತ್ತೆ ಅಂತ. ಯಾಕಂದರೆ ಇವಾಗ ಹೋಳಿಗೆ ಮಾಡಬೇಕಿತ್ತು, ಅದಕ್ಕೆ ನೋಡ್ರಿ ಫುಲ್ ಒಣಗಿದೆ. ಇವಾಗ ನಾನು ಇದನ್ನು ತೆಗಿತೇನೆ ನೋಡ್ರಿ, ಯಾವ ಥರ ಆಗಿದೆ ಅಂತ ನೋಡೋಣ್ರಿ. ನೋಡ್ರಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೂಪರಾಗಿದೆ ಅಲ್ಲ ಫ್ರೆಂಡ್ಸ್, ಪರವಾಗಿಲ್ಲ ನೋಡ್ರಿ. ವಾವ್, ಎಷ್ಟು ಚೆನ್ನಾಗಿ ಡಿಸೈನ್ ಬರ್ತಾ ಇದೆ ನೋಡ್ರಿ. ಸೂಪರಾಗಿ ಹತ್ತಿದೆ ಅಂದರೆ ಪರವಾಗಿಲ್ಲ ನೋಡ್ರಿ. ಸ್ಟಿಕ್ಕರ್ ಕೆಲಸ ಮಾಡುತ್ತೆ ಅಂತ ಆಯಿತು. ನಾನು ಕೂಡ ಇದೇ ರೀತಿ ತಂದು ಹಚ್ಕೊಂಡು ಇದು ಮಾಡ್ತೇನೆ ರೀ. ಮತ್ತು ಏನು ಅವ್ರ ಹತ್ರ ಇವ್ರ ಹತ್ರ ಹೋಗೋದ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ವಾವ್, ಇದಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ರೀ. ಈದ್ ಮಿಲಾದ್ ಅನ್ನೋದು ತುಂಬ ಚೆನ್ನಾಗಂದ್ರೆ ತುಂಬ ಚೆನ್ನಾಗಿ ಬಂದಿದ್ದೀರಿ. ಸ್ವಲ್ಪ ಮದರಂಗಿ ಇದಾಗಿದೆ, ಇದು ನೋಡೋಣ ತಡ್ರಿ. ಸ್ವಲ್ಪ ಸೈಡ್ ಆಗಿಬಿಡ್ತೀರಿ ಡಿಸೈನು. ಇದು ಒಂದೇ ಕೈಯಿಂದ ನಾವು ಹಚ್ಕೊಳೋದಲ್ಲ, ಸ್ವಲ್ಪ ಸೈಡ್ ಆಗಿಬಿಡ್ತು. ಪರವಾಗಿಲ್ಲ ನೋಡ್ರಿ, ಬಂತು ಒಟ್ಟಿನಲ್ಲಿ. ಇದು ಸ್ವಲ್ಪ ಹರಡ್ಬಿಟ್ಟಿದೆ. ಮುಬಾರಕ್ ಅನ್ನೋದು ಒಂದು ಸ್ವಲ್ಪ ಇದಾಗಿದೆ ರೀ, ಕೈಯಿಂದ ನಮಗೆ ಬಿಡ್ಸೋಕ್ಕಾಗಲ್ಲ. ಇದು ನೋಡೋಣ ತಡ್ರಿ. ಇದಂತೂ ಪೀಸ್ ಆಗ್ತಾ ಇದೆ ನೋಡ್ರಿ, ತುಂಡು. ನೋಡ್ರಿ ಪೀಸ್ ಆಗ್ತಾ ಇದೆ ಇದಂತೂ ಸ್ಟಿಕ್ಕರು. ಆದರೂ ಚೆನ್ನಾಗಿ ಹತ್ಬೋದು ಅನ್ಸೈತೆ ನನಗೆ. ಪರವಾಗಿಲ್ಲ ರೀ, ಮದರಂಗಿ ಅಲ್ಲ. ಎಷ್ಟು ಮಾಡಿದರೆ ಆಯ್ತು ನೋಡ್ರಿ. ಬಟ್ ನನಗೊಂದು ಐಡಿಯಾ ಸಿಕ್ಕಂಗೆ ಆಯ್ತು ನೋಡ್ರಿ. ಈ ಥರನೇ ಮಾಡ್ತೀನಿ ಫ್ರೆಂಡ್ಸ್ ನಾನಂತೂ. ಹೇಳೋಕ್ಕೆ ಇಷ್ಟು ಮಾಡ್ಕೊಂಡ್ರೆ ಆಯ್ತು ನೋಡ್ರಿ. ಡಿಸೈನ್ ಫುಲ್ಲಾಗಿ ಸಿಗ್ತಾ ಇದ್ದಾವೆ ಅಂಗಡಿಗಳಲ್ಲಿ. 50 ರೂಪಾಯಿ ಒಂದು ಸೀಟ್ ಇರುತ್ತೆ. ತಂದು ಯಾಕೆ ಈ ಥರ ಮಾಡಬಾರ್ದು ರೀ. ನೀವು ಹಚ್ಚ್ರಿ ಅನ್ನೋಕ್ಕಿಂತ ಈ ಥರ ಮಾಡಿಬಿಟ್ರೆ ಸಾಕು ನೋಡ್ರಿ ಫ್ರೆಂಡ್ಸ್, ಹೆಂಗಿದೆ ಡಿಸೈನು. ಸಖತ್ತಾಯ್ತಲ್ಲ. ಇದು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ಈದ್ ಮಿಲಾದ್ ಅನ್ನೋದು ಕೂಡ ಇದು ಚಂದಪ್ಪ ಇದೆಯಲ್ಲ, ಇದು ಮದರಂಗಿ ಇಲ್ಲಿ ಹಳ್ಳಿ ಬಿಡ್ತು ರೀ, ಅದಕ್ಕೆ ಸ್ವಲ್ಪ ಒರಟಾಗಿಬಿಡ್ತು. ಪರವಾಗಿಲ್ಲ. ಇದು ಕೈಯಿಂದ ಕೆಳಗಡೆ ನಾನೇ ಸೈಡ್ ಮಾಡ್ಕೊಬಿಡ್ತೀನಿ ನೋಡ್ರಿ. ಇನ್ನು ಸ್ವಲ್ಪ ಇಲ್ಲಿಗೆ ಬರಬೇಕಿತ್ತು, ಸೈಡ್ ಆಗಿಬಿಡ್ತು ರೀ ಇದು. ನೋಡ್ರಿ ಸಣ್ಣಕ್ಕಾಗಿ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ. ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಪರವಾಗಿಲ್ಲ ನೋಡ್ರಿ, ತಗೊಂಡು ಹಚ್ಕೋಬೋದು ಫ್ರೆಂಡ್ಸ್. ಇದನ್ನು ಕೈ ವಾಶ್ ಮಾಡ್ಕೊಂಡು ಬರ್ಬೇಕ್ರಿ ಇವಾಗ, ಇಲ್ಲ ಅಂದರೆ ಫುಲ್ ಇದಾಗಿಬಿಡುತ್ತೆ, ಹರಡ್ಬಿಡುತ್ತೆ. ಇನ್ನೂ ಬಂದೆ ನೋಡ್ರಿ ಫ್ರೆಂಡ್ಸ್. ಇವಾಗ ನಾನು ಹೋಳಿಗೆ ಮಾಡಲಿಕ್ಕೆ ಎಲ್ಲ ಹೂರಣ ಹಿಟ್ಟು ಎಲ್ಲ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಇದು ಹಿಟ್ಟು ನೋಡ್ರಿ ಕಲಸಿ ಇಷ್ಟು ಇಟ್ಕೊಂಡಿದ್ದೀನಿ. ಅರ್ಧ ಕೆಜಿಗೂ ಸ್ವಲ್ಪ ಜಾಸ್ತಿನೇ ಕಲಸಿದ್ದೀನಿ ರೀ, ಯಾಕಂದರೆ 2 ಥರ ಹೂರಣ ಮಾಡ್ಕೊಬಿಟ್ಟಿದ್ದೀನಿ. ಇದು ನೋಡ್ರಿ, ಇದು ಹಾಗೆ ಬೆಲ್ಲ ಆಮೇಲೆ ಕಡಲೆ ಬೇಳೆ ಎಲ್ಲ ಹಾಕಿ ಬೇಯಿಸಿ ಮಾಡಿದಂಥ ಹೂರಣ ಇದು. ಇದು ಮಾತ್ರ ನೋಡ್ರಿ, ಇದರಲ್ಲಿ ಕೊಬ್ಬರಿ ಹಾಕಿದ್ದೀನಿ ರೀ. ಇದು ತಣ್ಣಗಾಗಕ್ಕೆ ಇಡ್ಬೇಕು, ಸ್ವಲ್ಪ ಗಟ್ಟಿ ಆಗುತ್ತೆ. ಫ್ಯಾನ್ ಹತ್ರ ಹೋಗಿಡ್ಬೇಕಂತ. ಇದಕ್ಕೆ ಕೊಬ್ಬರಿ ಅರ್ಧ ಹಾಕಿ ಬೆಲ್ಲ ಹಾಗೂ ಕಡಲೆಬೇಳೆ ಎಲ್ಲ ಹಾಕಿ ಇದನ್ನು ಚೆನ್ನಾಗಿ ಕುದಿಸಿ ಮಾಡಿರೋಂಥ ಹೂರಣ ನೋಡ್ರಿ. ಇದು ನಾವು ಹಲ್ವೆಗೆ ಪೂರ್ಯ ಅಂತ ಕರಿತೇವೆ ರೀ, ಹಲ್ವಾ
ಹೋಳಿಗೆ ಅಂತ. ನೀವೇನಂತೀರ ಕಮೆಂಟ್ಸಲ್ಲಿ ತಿಳಿಸ್ರಿ ಫ್ರೆಂಡ್ಸ್. ಹಾಗೆ ಇದನ್ನು ನಾನು ಈಗ ತಣ್ಣಗೆ ಹಾಕಿಟ್ರೆ ಗಟ್ಟಿಯಾಗಿ ಬರ್ತೈತೆ ರೀ ಇದು. ಅದಕ್ಕೆ ಇಷ್ಟು ಹೊತ್ತಿನ ಮಟ ಕುದಿಸಿದೆ ರೀ, ಅದಕ್ಕೆ ಲೇಟಾಗಿಬಿಡ್ತು. ಇಷ್ಟು ಗಟ್ಟಿಯಾಗಿದೆ. ತಣ್ಣಗಾದರೆ ಇನ್ನೂ ಗಟ್ಟಿ ಆಗುತ್ತೆ ರೀ. ಇದೊಂಥರ 2 ಥರ ಹೂರಣ ಮಾಡ್ಕೊಂಡಿದೆ ನೋಡಿರಿ. ಹಿಟ್ಟು ಕಡಿಮೆ ಆದರೆ ಮತ್ತೆ ಕಲಿಸ್ಕೊಳಕ್ಕೆ ಬರುತ್ತೆ ಅಂತ. ಇವಾಗ ಇದನ್ನು ತಣ್ಣಗೆ ಮಾಡೋಕೆ ಇಟ್ಕೋಬೇಕು ನೋಡಿರಿ. ಹಾಗೆ ನೋಡಿರಿ ಫ್ರೆಂಡ್ಸ್, ಇದು ಗಾಡಿಗೆ ನೋಡಿರಿ ಮಾಲಿ ನೋಡಿರಿ ಎಷ್ಟು ಚೆನ್ನಾಗೈತೆ. ಬರೀ ಗುಲಾಬಿ ಹೂವಿಂದ ಮಾಡ್ಯಾರ ನೋಡಿರಿ. ಎಷ್ಟು ಚೆನ್ನಾಗಿದೆ ನೋಡಿರಿ. ಗಾಡಿಗೆ ನೋಡಿರಿ, ನಮ್ಮ ಸೈಕಲ್ ಮೋಟ್ರಿಗೆ ಇದು. ಚೆನ್ನಾಗೈತಲ್ಲ ಮಾಲಿ. ಇವಾಗ ನೋಡಿರಿ ಫ್ರೆಂಡ್ಸ್, ಎಲ್ಲ ಹೋಳಿಗೆ ಮಾಡೋಕ್ಕೆ ತಯಾರು ಮಾಡ್ಕೊಂಡಿದ್ದೀನಿ ರೀ. ಇವಾಗ ನೋಡಿರಿ ಇನ್ನೂ ಇಷ್ಟಿದೆ ರೀ. ಇಷ್ಟನ್ನು ನೋಡಿರಿ ಉಂಡೆ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ಪಂಚೆ ಹಾಕ್ಕೊಂಡಿದ್ದೀನಿ ರೀ, ಇಲ್ಲಿ ಹಾಕೋಣಕ್ಕೆ ಬರುತ್ತೆ ಅಂತ. ನಾನು ಒಬ್ಬಳೇ ಹಾಕ್ತೇನೆ ನೋಡಿರಿ, ರಾತ್ರಿ ಆಗೋಗುತ್ತೆ. ಆಗಲಿ ಮತ್ತೇನು ಮಾಡ್ತಾರೆ, ಮಾಡಬೇಕಲ್ರಿ. ಬೇಗ ಲಟ್ಟಿಸಿ ಬೇಗ ತುಂಬಬೇಕು ನೋಡಿರಿ ಇವಾಗ ನಾನು. ಇಲ್ಲ ಅಂದರೆ ಫುಲ್ ರಾತ್ರಿ ಆಗಿಬಿಡುತ್ತೆ ನೋಡಿರಿ ಫ್ರೆಂಡ್ಸ್. ಅರ್ಧ ಹಿಟ್ಟಂತೂ ಮುಗೀತು. ಇಷ್ಟು ಹೂರಣ ಕಲಿಯತ್ತು. ಈಗ ಒಂದು ಥರದ್ದು ಇನ್ನೊಂದು ಥರದ್ದು ಹೂರಣ ಆಯ್ತು ನೋಡಿರಿ. ಇಷ್ಟು ಹೋಳಿಗೆ ಆಗ್ಯಾವ್ರಿ. ಇರುವಿ ಬರ್ತಾದವ್ರಿ, ಅದಕ್ಕಾಗಿ ಅತ್ಲ ಕರ್ದು ಬಿಡ್ಬೇಕಂತ ತೆಗೆದು ಇಷ್ಟು ಮಾಡಿ ಆಮೇಲೆ ಮತ್ತೆ ಇಷ್ಟನ್ನು ಹೋಳಿಗೆ ಮಾಡೋಕ್ಕೆ ಬರುತ್ತಂತ ನೋಡಿರಿ. ನಾನು ನೋಡಿರಿ ಅರ್ಧ ಹೋಳಿಗೆ ಆದಂಗಾದ್ರೆ ಇನ್ನೂ ಅರ್ಧ ಅದಾವೆ ನೋಡಿರಿ. 10:30 ಆಗೈತೆ ರೀ. ಅನ್ನ ಉಡಕತ್ತೆ ಇವತ್ತು. ಒಟ್ಟಿನಲ್ಲಿ ಅರ್ಧ ಹೋಳಿಗೆ ಮಾಡ್ದಂಗೆ ಮಾಡಿದೆ ರೀ. ಇಷ್ಟೇ ಸಾಕಿತ್ತು ರೀ, ಜಾಸ್ತಿ ಮಾಡ್ಕೊಬಿಟ್ಟು ನಾನು. ತಿಂತಾರಂತ ನಮ್ಮ ಮನೆಯವ್ರು ಭಯ ಹಾಕ್ತಾರೆ, ಯಾಕಷ್ಟು ಮಾಡ್ಕೊಂಡೆ ಅಂತ. ಕೆಂಪಗಾಗ್ಬೇಕು ನೋಡಿರಿ ಹೋಳಿಗೆ. ಹಿಂಗಾದ್ರೆ ಚೆನ್ನಾಗಾಗ್ತಾವ್ರಿ. ಇಲ್ಲಾಂದ್ರೆ ಪಿಚಿಕ್ ಅಂತಾವ್ರಿ. ಈ ಥರ ಕೆಂಪಗೆ ಇರ್ಬೇಕು ನೋಡಿರಿ. ನೋಡಿರಿ ಫ್ರೆಂಡ್ಸ್, ಇಷ್ಟು ಹೋಳಿಗೆ ಅದು ನೋಡಿರಿ. ಒಂದಿಷ್ಟು ಮಾಡಿದೆ, ಒಂದು ಸ್ವಲ್ಪ ಹಿಟ್ಟು ಉಳಿದಿತ್ತು. ಇನ್ನೊಂದು ಸ್ವಲ್ಪ ಹೂರಣನೂ ಇದೆ, ಅದು ತೆಗೆದಿಟ್ಟೆ ಫ್ರೆಂಡ್ಸ್ ನೋಡೋಣಂತ. ಮತ್ತೆ ರಾತ್ರಿ ಫುಲ್ಲಾಗಿದೆ ಅಂತ. ಈ ಹಿಟ್ಟಲ್ಲಿ ಪೂರಿ ಮಾಡಬೇಕಂತ ಪೂರಿ ಮಾಡಿದೆ ನೋಡಿರಿ, ಬೆಳಗ್ಗೆ ತಿಂಡಿಗೂ ಆಗುತ್ತೆ ಅಂತ. ಒಂದು ಸ್ವಲ್ಪ ಹೂರಣ ತೆಗೆದಿಟ್ಟು ಪೂರಿ ಮಾಡಿದೆ ರೀ. ಸಾಕು, ಎಷ್ಟೇ ಹೋಳಿಗೆ ಅನ್ನಿಸ್ತು. ಸ್ವಲ್ಪ ತಿಂಡಿಗಾಗುತ್ತಲ್ರಿ ಮತ್ತೆ. ಓಕೆ, ಆಗಲೇ 12 ಗಂಟೆ ಆಗಿಬಿಡ್ತು ರೀ ಇಷ್ಟು ಮಾಡೋಷ್ಟಲಿಗೆ. ಇದಕ್ಕೇನಾದರೂ ಬೆಳಗ್ಗೆ ಒಂದು ಸ್ವಲ್ಪ ಪಲ್ಯ ಮಾಡಿದ್ರೆ ತಿಂಡಿಗೂ ಹಾಕ್ಬೇಕಂತ ನೋಡಿರಿ. ಎಣ್ಣೆಲಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾವೆ ಇವು. ತಿಂಡಿನೂ ಇವಾಗಲೇ ರೆಡಿ ಆಯ್ತು ನೋಡಿರಿ ನಮ್ಮದು ಮಧ್ಯರಾತ್ರಿ. ನೋಡಿರಿ ಫ್ರೆಂಡ್ಸ್, ಅಂತೂ ಮುಗೀತು ನೋಡಿರಿ. ಒಂದು ಪಾತ್ರೆ ಅಷ್ಟು ನೋಡಿರಿ ಹೋಳಿಗೆ ಮಾಡಿದೆ. ಎಷ್ಟು ಹೂರಣ ಉಳಿಸಿದೆ ನೋಡಿರಿ, ತೆಗ್ದು ಇಟ್ಬಿಟ್ಟೆ ಫ್ರೆಂಡ್ಸ್. ರಾತ್ರಿ ಆಯ್ತಂತ ನೋಡೋಣ, ಫ್ರಿಜ್ಜಲ್ಲಿ ಇಡ್ತೀನಿ, ಮತ್ತೇನಾದರೂ ಮಾಡ್ಕೊಂಡು ತಿನ್ನೋಕೆ ಬರುತ್ತೆ ಅಂತ ಇಷ್ಟು ಎತ್ತಿಬಿಟ್ಟೆ. ಆ ಕಡೆ ನೋಡಿರಿ ಒಂದಿಷ್ಟು ಪೂರಿ ಥರ ಮಾಡಿದ್ದೀನಿ. ಬೆಳಗ್ಗೆ ಏನಾದರೂ ಪಲ್ಯ ಮಾಡ್ಕೊಂಡು ತಿನ್ನೋಕೆ ಬರುತ್ತೆ ಅಂತ. ಇಷ್ಟಂತೂ ಆಯ್ತು ನೋಡಿರಿ. 12 ಗಂಟೆ ರಾತ್ರಿ ಆಯ್ತು ನೋಡಿರಿ. ಇಷ್ಟಕ್ಕೆ ಮಾಡಿದ್ವಿ. ಮತ್ತು ಬೆಳಗ್ಗೆ ಒಂದು ಸ್ವಲ್ಪ ಖೀರು ಮಾಡಿ ಹೋಳಿಗೆ ಖೀರಿಟ್ಟು ಪಾತ್ರೆ ಕೊಡಿಸ್ಬೇಕು ರೀ ಫ್ರೆಂಡ್ಸ್. ಆಮೇಲೆ ಏನಿದ್ರು ಮಟನ್ ತಂದರೆ ಮಟನ್ ಸಾರು, ರೈಸ್ ಮಾಡೋದು ನೋಡಿರಿ. ಇಷ್ಟೆಲ್ಲ ಇರುತ್ತೆ ನೋಡಿರಿ ನಮ್ಮ ಹಬ್ಬದಲ್ಲಿ. ಈ ಥರ ಎಲ್ಲ ಮಾಡಿ ಪಾತ್ರೆ ಕೊಡಿಸ್ತೀವಿ ರೀ ನಾವು. ಬೆಳಗ್ಗಿನ ಜಾವನೇ ನಮಾಜ್ ಟೈಮ್ ಇರುತ್ತಲ್ಲ ಬೆಳಗ್ಗೆ, ಆವಾಗ ಹೋಳಿಗೆ ಇಟ್ಟು ಖೀರಿಟ್ಟು ಪಾತ್ರೆ ಕೊಡಿಸ್ತೀವಿ ನೋಡಿರಿ. ಆಮೇಲೆ ಏನಿದ್ರು ಅಡುಗೆ ಮತ್ತೆ ಸ್ಟಾರ್ಟು. ಅನ್ನ ಸಾಂಬಾರು, ಮಟನ್ ಆಗಲಿ ಚಿಕನ್ ಆಗಲಿ ಸಾಂಬಾರು ಮಾಡ್ಕೊಂಡು ಆದರೂ ಬಿರಿಯಾನಿ ಮಾಡೋರು ಬಿರಿಯಾನಿ ಮಾಡ್ತಾರೆ, ಮಾಡಿ ತಿಂದು ಊರಲ್ಲಿ ಮೆರವಣಿಗೆ ಹೊರಡ್ತಾರೆ ನೋಡಿರಿ. ಹಬ್ಬದ ದಿನ ಇಷ್ಟೆಲ್ಲ ನಡೆಯುತ್ತೆ. ಹೊಸ ಬಟ್ಟೆ ಆಗಲಿ ಏನೆಲ್ಲ ತರ್ತಾರೋ ಅದನ್ನೆಲ್ಲ ಒಳ್ಳೆ ಇದರಿಂದ ಒಂಥರ ರಂಜಾನ್ ಹಬ್ಬದ ಥರ ಕಾಣುತ್ತೆ ನೋಡಿರಿ. ಅದು ಕೂಡ ಇಷ್ಟಿರುತ್ತೆ ನೋಡಿರಿ ನಮ್ಮ ಈದ್ ಮಿಲಾದ್ ಹಬ್ಬದಲ್ಲಿ.
ಹಾಗೆ ನೋಡಿರಿ ಫ್ರೆಂಡ್ಸ್, ಇಷ್ಟೆಲ್ಲ ಮುಗಿಸ್ಬಿಟ್ಟು 12:30 ಆಯ್ತು ರೀ. ಇವಾಗ ಬೆಳಗ್ಗಿನ ಜಾವ ಒಂದು ಸ್ವಲ್ಪ ಬೇಗ ಎದ್ದು ಖೀರು ಮಾಡ್ಬೇಕ್ರಿ ಪಥ್ಯ ಕೊಡ್ಸೋಕ್ಕೆ. ಈಗ ನೋಡಿರಿ ಇಷ್ಟೆಲ್ಲ ಮಾಡಿಟ್ಟಿದ್ದೀನಿ. ಸ್ವಲ್ಪ ನೋಡಿರಿ ಇನ್ನೊಂದು ಕೈ ಉಳಿದಿದೆ, ಒಂದು ಕೈ ಹಚ್ಕೊಂಡಿದ್ದೆ ನಿಮ್ಗೆ ಗೊತ್ತಿದ್ದಂಗೆ, ಇನ್ನೊಂದು ಕೈ ಖಾಲಿ ಇದೆ. ಅದಕ್ಕೆ ಅದನ್ನು ಸ್ವಲ್ಪ ಹಚ್ಕೊಂಡು ನಿದ್ದೆ ಮಾಡ್ತೀನಿ ರೀ. ಇವಾಗ ಬೇಗ ಹೇಳಬೇಕು ಬೆಳಗ್ಗೆ. ಹಾಗೆ ನೋಡಿರಿ ಮತ್ತು ಫ್ರೆಂಡ್ಸ್, ಇವಾಗ ಇಷ್ಟು ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೇನೆ ರೀ. ನೆಕ್ಸ್ಟು ಇನ್ನೂ ಹಬ್ಬದ ವಿಡಿಯೋ ಇನ್ನು ಮುಂದಿನ ಭಾಗ 2ನೇ ಭಾಗವಾಗಿ ಹಾಕ್ತೇನೆ ರೀ, ಯಾಕಂದರೆ ತುಂಬ ಲೆಂತಿ ಆಗುತ್ತೆ ಅಂತ. ಅಷ್ಟಕ್ಕೆ ಎಂಡ್ ಮಾಡ್ತಾ ಇದ್ದೇನೆ ರೀ. ಮತ್ತು ಮುಂದಿನ ಭಾಗದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.